ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ನಾನಿವತ್ತು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ. ಸೊ ನಾನಿವತ್ತೇನು ಸ್ಪೆಷಲ್ ಮಾಡ್ತಾ ಇದ್ದೀನಿ ಅಂದರೆ ಸೋಯದು ಚಿಲ್ಲಿ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಊಟಕ್ಕೆ ಸೈಡ್ ಡಿಶ್ ಆಗಿ. ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂದರೆ, ನಾನಿಲ್ಲಿ ಒಂದು ಬೌಲು, ಈ ಬೌಲಲ್ಲಿ ಒಂದು ಬೌಲು ದಪ್ಪ ಇರೋದು ಸೋಯಾ ತೊಗೊಂಡಿದ್ದೀನಿ. ಇದನ್ನು ನೆನೆಸ್ಲಿಕ್ಕಿದೆ. ನೆಕ್ಸ್ಟ್ ಹೇಳ್ತೀನಿ ಇದ್ರ ಪ್ರೊಸೀಜರ್ ಏನು ಅಂತ. ಓಕೆ, ಇದು ಸೋಯಾ ಜೊತೆಗೆ ಕಲಸೋಕ್ಕೆ ಮಸಾಲ. ಇದು ಅಕ್ಕಿ ಹಿಟ್ಟು, 1.5 ಸ್ಪೂನ್ ಅಕ್ಕಿ ಹಿಟ್ಟು, ಒಂದು ಅರ್ಧ ಸ್ಪೂನ್ ಕಸೂರಿ ಮೆಂತ್ಯ, 1 ಸ್ಪೂನ್ ಅಚ್ಕಾರ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, 1/2 ಟೀ ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದು ಒಗ್ಗರಣೆ ಹಾಕ್ಲಿಕ್ಕಿದೆ. ಅರ್ಧ ಕ್ಯಾಪ್ಸಿಕಮ್, ಅರ್ಧ ಈರುಳ್ಳಿ, ಸ್ವಲ್ಪ ಶುಂಠಿ, ಸ್ವಲ್ಪ ಒಂದು 5-6 ಎಸಳು ಬೆಳ್ಳುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಒಂದು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರ ಪುಡಿ ಹಾಕಿರ್ತೀರ, ಸೊ ಹಸಿಮೆಣ್ಸಿನ್ಕಾಯಿ ನೋಡಿಕೊಂಡು ಹಾಕ್ಕೊಳ್ಳಿ. ಓಕೆ, ಇಲ್ಲಿ ಇವಾಗ ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೆ. ಸೊ ಇದಕ್ಕೆ ನಾನು ಸೋಯಾನ ಹಾಕ್ತಾಯಿದ್ದೀನಿ. ಒಂದು ಕುದಿ ಬರಲಿ. ಇದಕ್ಕೆ ಸ್ವಲ್ಪ ಸಾಲ್ಟನ್ನ ಹಾಕೋಣ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಆಮೇಲೆ ಗ್ರೇವಿ ಸ್ವಲ್ಪ ಹಾಕ್ಲಿಕ್ಕಿದೆ. ಮೊದಲೇ ಉಪ್ಪು ಹಾಕ್ಕೊಂಡು ಇದು ಮಾಡ್ಕೊಬೇಡಿ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದನ್ನು ಒಂದು ಕುದಿ ಬರ್ಸೋಣ. ಬೇಗ ಆಗುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಇದು ಒಂದು ಕುದಿ ಬಂದಮೇಲೆ ಇದು ಡಬಲ್ ಸೈಜ್ ಆಗುತ್ತೆ, ಅಂದರೆ ಇನ್ನು ಸ್ವಲ್ಪ ದಪ್ಪ ಆಗುತ್ತೆ. ಇದು ಸ್ವಲ್ಪ ನೆನೆಯಲಿಕ್ಕೆ ಬಿಟ್ಬಿಟ್ಟು ಇದರಲ್ಲಿರೋ ನೀರಿನ ಅಂಶನೆಲ್ಲ ತಣ್ಣೀರು ಹಾಕ್ಬಿಟ್ಟು ಎಲ್ಲ ಹಿಂಡಿ ತೆಗೆದ್ಬಿಟ್ಟು ಆಮೇಲೆ ಆ ಮಸಾಲ ಹಾಕಿ ಕಲಿಸ್ಬೇಕು. ಓಕೆ, ಇದು ಒಂದು ಕುದೀಲಿ, ಒಂದು ಕುದೀಲಿ. ಓಕೆ, ಕುದ್ದ ತಕ್ಷಣ ಇದನ್ನು ನಾನು ಫ್ಲೇಮ್ನ ಆಫ್ ಮಾಡ್ತೀನಿ. ಓಕೆ, ನೋಡಿ ಒಂದು ಕುದ್ದಿದೆ. ನೋಡಿ ಎಷ್ಟು ಬೇಗ ಸಾಫ್ಟ್ ಆಯಿತು. ಇನ್ನೊಂದು 2 ನಿಮಿಷ ಬಿಟ್ಟು ಇದರಲ್ಲಿರೋ ನೀರನ್ನು ತೆಗೆದುಬಿಡೋಣ. 2 ನಿಮಿಷ ಈ ಥರ ಮಾಡಿ, 2 ನಿಮಿಷ ಬಿಟ್ಬಿಡಿ ಇದರಲ್ಲಿ. ಆಮೇಲೆ ತಣ್ಣೀರು ಹಾಕ್ಬಿಟ್ಟು ಇದರಲ್ಲಿರೋ ನೀರಿನ ಅಂಶ ಏನಿದೆಯೋ ಇದನ್ನಷ್ಟು ಈ ಥರ ಪ್ರೆಸ್ ಮಾಡಿ ತೆಗಿಬೇಕು. ಓಕೆ ಫ್ರೆಂಡ್ಸ್, ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿದೆ. ಇದರ ಸ್ವಲ್ಪ ಬಿಸಿ ಇದೆ, ತಣ್ಣೀರು ಹಾಕ್ಬಿಟ್ಟು ಇದರಲ್ಲಿರೋ ನೀರಿನ ಅಂಶನೆಲ್ಲ ಹಿಂಡ್ಕೊಂಬಿಟ್ಟು ತೆಗಿಯೋಣ. ನೋಡಿ ಡಬಲ್ ಸೈಜ್ ಆಗಿದೆ. ಜಾಸ್ತಿ ಹೊತ್ತು ಬಿಟ್ಬೇಡಿ, ಜಾಸ್ತಿ ಸಾಫ್ಟ್ ಆಗಿಬಿಡುತ್ತೆ. ತಣ್ಣೀರು ಹಾಕ್ಬಿಟ್ಟು ಆಮೇಲೆ ಈ ಥರ ಪ್ರೆಸ್ ಮಾಡಿ ಅದರಲ್ಲಿರೋ ನೀರಿನ ಅಂಶನೆಲ್ಲ ತೆಕ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇದರಲ್ಲಿರೋ ನೀರಿನ ಅಂಶನ ಈ ಥರ ಹಿಂಡಿಬಿಟ್ಟು ತೆಕ್ಕೊಳ್ಳಿ. ಓಕೆ, ನೋಡಿ ನೀರನ್ನ ಹಿಂಡಿ ತಗೊಬಂದೆ. ಆಲ್ರೆಡಿ ಸಾಫ್ಟ್ ಆಗಿದೆ. ಓಕೆ, ಖಾರ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅಕ್ಕಿ ಹಿಟ್ಟು, ಕಸೂರಿ ಮೆಂತಿ ಇದೆಲ್ಲ ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡೋಣ. ಇದಕ್ಕೆ ಎಲ್ಲದಕ್ಕೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಎಲ್ಲ ಚೆನ್ನಾಗಿ ಎಲ್ಲ ಇದಕ್ಕೂ ಸೋಯಾಗೂ ಖಾರ ಉಪ್ಪು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 2 ಟೇಬಲ್ ಸ್ಪೂನು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಈ ಆಯಿಲ್ ಬಂದು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಒಂದು 2 ನಿಮಿಷ ಈ ಎಣ್ಣೆಯಲ್ಲಿ ಹುರ್ಕೊಳ್ಳೋಣ. ಓಕೆ, ಇದರಲ್ಲಿ ಈ ಕ್ಯಾಪ್ಸಿಕಮ್ಮು ಇದೆಲ್ಲ ತೊಗೊಂಡಿದ್ದೆ ಅಲ್ವಾ, ಸೊ ಇದರಲ್ಲಿ ಚಿಲ್ಲಿನ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೂ 1 ಸ್ಪೂನು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಇದು ಎಣ್ಣೆ ಕಾದಿದೆ. ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿಬಿಟ್ಟು ಫ್ರೈ ಮಾಡ್ಕೊಳ್ತೀನಿ. ಫ್ರೈ ಆಗಲಿ ಎಣ್ಣೆಯಲ್ಲಿ. ಓಕೆ, ಇಲ್ಲಿ ಆಯಿಲ್ ಹಾಕ್ಕೊಂಡಿದ್ದೆ ಅಲ್ವಾ, 1 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಓಕೆ, ಇದಕ್ಕೇನೇನು ನಾವು ಇವಾಗ ಬೆಳ್ಳುಳ್ಳಿ, ಶುಂಠಿ ಫ್ರೈ ಮಾಡೋಣ. ಬೆಳ್ಳುಳ್ಳಿ ಶುಂಠಿ ಫಸ್ಟು ನೋಡಿನ ತಣ್ಣೂರಿನೆಲ್ಲ ಎತ್ಕೊಳ್ಳಿ. ಓಕೆ, ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೆ. ಖಾರ ನೋಡಿಕೊಂಡು ಹಾಕ್ಕೊಳ್ಳಿ. ಉಪ್ಪು ಖಾರ ಮಾತ್ರ ನೋಡಿ ಹಾಕ್ಕೊಳ್ಳಿ, ಯಾಕೆಂದರೆ ಕೆಲವೊಂದು ಖಾರ ಪುಡಿ ಜಾಸ್ತಿ ಖಾರ ಇರುತ್ತೆ. ಹಾಗಾಗಿ ಇದು ಚೆನ್ನಾಗಿ ಫ್ರೈ ಆಗಲಿ ಆಯಿಲಲ್ಲಿ. ಇದು ಜಾಸ್ತಿ ಬೇಯೋದು ಬೇಡ. ಇದು ಒಂದು ಮುಕ್ಕಾಲು ಭಾಗ ಬೆಂದರೆ ಸಾಕು. ಓಕೆ, ಇದನ್ನು ಮಿಕ್ಸ್ ಮಾಡೋಣ. ಎಲ್ಲದರಲ್ಲಿರೋ ಮಸಾಲದ ಸ್ಮೆಲ್ಲು ಹೋಗೋವರೆಗೂ ಬಿಸಿ ಮಾಡಿದ್ರೆ ಸಾಕು.
ಇದು ಹಾಫ್ ಬಾಯ್ಲ್ಡ್ ಆಗಿದೆ. ಸಾಲ್ಟ್ ಈಗಲೇ ಹಾಕೋದು ಬೇಡ, ಬೇಗ ಸಾಫ್ಟ್ ಆಗಿಬಿಡುತ್ತೆ. ಇದು ಭಾಗ ಬೇಗನೆ ಚೆನ್ನಾಗಿ ತಿನ್ನಲಿಕ್ಕೆ. ಓಕೆ, ಇದಕ್ಕೆ ಇವಾಗ ನಾನು ಆಲ್ರೆಡಿ ಅದಕ್ಕೆ ರೆಡ್ ಚಿಲ್ಲಿ ಪೌಡರ್ ಹಾಕಿರ್ತೀರ, ಇದಕ್ಕೆ ಸ್ವಲ್ಪನೇ ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಟೊಮೆಟೊ ಕೆಚಪ್ ಹಾಕ್ತಾಯಿದ್ದೀನಿ, 1-2 ಸ್ಪೂನಷ್ಟು. ಚೆನ್ನಾಗಿರುತ್ತೆ. ಚೆನ್ನಾಗಿದೆಯಾ? ಈ ಥರ ಮಿಕ್ಸ್ ಮಾಡಿ. ಇನ್ನೂ ಸ್ವಲ್ಪ ರೆಡ್ಡಿಶ್ ಆಗಬೇಕು ಅಂದರೆ ನೀವು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡಿ, ಇನ್ನೂ ಚೆನ್ನಾಗಿ ಕೆಂಪಗೆ ಚೆನ್ನಾಗಿ ಬರುತ್ತೆ. ಓಕೆ, ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತೀನಿ. ಆಲ್ರೆಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ, ಸ್ವಲ್ಪ ಫ್ರೈಸ್ ಮಾಡಿ. ಆಲ್ರೆಡಿ ಎಲ್ಲ ಮಸಾಲೂ ಇದಕ್ಕೆ ಹಾಕಿದ್ದೆ. ಇದರಲ್ಲಿ ಬರೀ ಜಸ್ಟ್ ಹಸಿ ಶುಂಠಿ, ಬೆಳ್ಳುಳ್ಳಿ, ಕ್ಯಾಪ್ಸಿಕಮ್ಮು, ಈರುಳ್ಳಿ, ಶುಂಠಿ ಮತ್ತು ಕೆಚಪ್, ಟೊಮೆಟೊ ಕೆಚಪ್ಪು 1-2 ಸ್ಪೂನ್ ಇದ್ರೆ ಹಾಕಿ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ನೋಡಿ ಇದು ಮುಕ್ಕಾಲು ಭಾಗ ಬೇಯಬೇಕಷ್ಟೇ, ಸಾಕು. ಫುಲ್ ಬೆಂದರೆ ಸರಿ. ಇದನ್ನೀಗ ಜೋರೂರಿನಲ್ಲೇ ಇಟ್ಕೊಂಡೀಗ ಇದು ರುಬ್ಕೊಂಡಿದ್ದೇವೆ, ಮಿಕ್ಸ್ ಮಾಡ್ಕೊಂಡಿದ್ದಲ್ವ, ಇವನ್ನೆಲ್ಲ ಇದಕ್ಕೆ ಆ್ಯಡ್ ಮಾಡೋಣ. ಓಕೆ, ಇದನ್ನು ಚೆನ್ನಾಗಿ ಥರ ಮಿಕ್ಸ್ ಮಾಡಿ ಜೋರೂರಿ ಇಟ್ಕೊಳ್ಳಿ. ಉರಿ ಜೋರಿರಲಿ, ಎಂಡಿಂಗಲ್ಲಿ ಸ್ವಲ್ಪ ಸೀಸ್ಬೇಡಿ, ಆಮೇಲೆ ಮೀಡಿಯಮ್ ಮಾಡಿ ಎಲ್ಲ ಮಿಕ್ಸ್ ಆಗಬೇಕು. ಯಾಕೆಂದರೆ ತವ ಹಿಡಿದಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂತು, ತುಂಬ ಚೆನ್ನಾಗಿರುತ್ತೆ. ಇದನ್ನ ಕೆಚಪ್ ಜೊತೆ ತಿಂದ್ಬಿಟ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಖಂಡಿತ ಒಮ್ಮೆ ಟ್ರೈ ಮಾಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ನೋಡಿ ಎಷ್ಟು ಸಾಫ್ಟಾಗಿದೆ. ಫಿನಿಶ್. ನೋಡಿ ಎಷ್ಟು ಚೆನ್ನಾಗಿ ಬಂತು. ಎಂಡಿಂಗಲ್ಲಿ ಕೊತ್ತಂಬರಿನ ಇದನ್ನು ಈಗ ಸರ್ವ್ ಮಾಡ್ಕೊಳ್ಳೋಣ. ಬೇಕಾದರೆ ಲೆಮನನ್ನು ಆ್ಯಡ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನೋಡಿ ಇದನ್ನ ಬೌಲಿಗೆ ಸರ್ವ್ ಮಾಡ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ ಕ್ವಿಕ್ಕಾಗಿ ಈಸಿಯಾಗಿ ಸೋಯಾ ಚಿಲ್ಲಿ ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ. ಖಾರ ನೋಡಿ ನೀವೆಷ್ಟು ಮೆಜರ್ಮೆಂಟಲ್ಲಿ ತೊಗೊಳ್ತೀರಾ ಅಷ್ಟು ನೋಡಿ ಖಾರದ ಪುಡಿ, ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಖಂಡಿತ ಟ್ರೈ ಮಾಡಿ, ನಿಮಗೆ ಇಷ್ಟ ಆಗುತ್ತೆ. ಊಟಕ್ಕೆಲ್ಲ ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಮತ್ತು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡಿ, ಮತ್ತು ಸಪೋರ್ಟ್ ಮಾಡಿ. ಓಕೆ, ಇದೇ ಥರ ನಾನು ಹೊಸ ರೆಸಿಪಿ ಮಾಡ್ತಾ ಇರ್ತೀನಿ. ಡಿಸ್ಕ್ರಿಪ್ಷನಲ್ಲೆಲ್ಲ ಇರುತ್ತೆ, ನೋಡಿ. ಓಕೆ, ನೆಕ್ಸ್ಟ್ ಹೊಸ ರೆಸಿಪಿನೇ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಹ್ಯಾವ್ ಎ ಗುಡ್ ಡೇ. ಬಾಯ್.